ಊರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಬ್ಲಾಗ್ ಇದು. ಸೊ ನೋಡ್ಬೋದು ಇದು ಮಾರ್ನಿಂಗ್ ವೆದರ್ ನಮ್ಮ ಊರಲ್ಲಿ ಹೇಗಿರುತ್ತೆ ವೆದರ್ ಅಂತ. ಸೊ ಇದರಲ್ಲಿ ಆ್ಯಕ್ಚುಲಿ ಮಾರ್ನಿಂಗ್ ವೆದರ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ. ಯಾಕೆ ಅಳ್ತಿದ್ಯಾ ಮನ್ವಿ? ಹಾಂ ಹಿಂಗೆ ಅಳ್ತಾರ ಮಕ್ಕಳು? ಹಾಂ ಹಿಂಗೆ ಅಳ್ತಾರ? ಯಾಕಳದು ಹಿಂಗೆ? ಯಾಕಳದು ಹಿಂಗೆ? ಎಮ್ಮೆ ಕಾಯಕ್ಕೆ ಹೋಗ್ತೀಯಾ? ಹಾಂ ಎಮ್ಮೆ ಕಾಯಕ್ಕೆ ಹೋಗ್ತೀಯಾ? ಹಾಂ ಸರಿ, ಅಜ್ಜಿ ಬರುತ್ತೆ ಆಮೇಲೆ ಎಮ್ಮೆ ಕಾಯಕ್ಕೆ ಹೋಗು. ಸ್ಕೂಲಿಗೆ ಹೋಗಲ್ಲ? ಹಾಂ ಸರಿ ಆಯಿತು, ಡನ್. ಹ್ಞೂ ಎಮ್ಮೆ ಎಮ್ಮೆ ಕಾಯಬೇಕು ಅಲ್ಲನ್ಬಾ? ಹ್ಞೂ ಹ್ಞೂ ಎಮ್ಮೆ ಕಾಯ್ಕೊಂಡು ಸ್ಕೂಲ್ಗೆ ಹೋಗ್ತೀಯಾ? ಪುಣ್ಯ ಎಮ್ಮೆ ಕರ್ಕೊಂಡು ಹೋಗಲ್ವಲ್ಲ? ಅದು ಎಮ್ಮೆ ಎಲ್ಲ ಬಂಗಾರ, ಹಸು. ಹ್ಞೂ ಏನಮ್ಮ ಕರ್ಕೊಂಡು ಹೋಗಲ್ವಂತ? ಕರ್ಕೊಂಡು ಹೋಗ್ದಿಲ್ಲ, ಹೋಗಿ ಬಿಡು. ಚಿನ್ನ ಮುಟ್ಬೇಡ, ಅದೇನು ಬೇಡ, ಹಂಗೆ ಕೈಲೇ ಇಟ್ಕೋ. ಕೆಲಸ Hi. I love you. I love you. ಬಿಡು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋಣ ಬಿಡು. ಮೇಲ್ಗಡೆ ಕೆಲಸ ಮಾಡಿ ಶಾರ್ಟೆಟ್ ಆಗಿತ್ತಂತೆ. ಸೊ ಕಿಚನ್ ಕ್ಲೀನಿಂಗ್ ಇತ್ತು, ನೋಡ್ತಾ ಇರ್ಬೋದು. ಅದು ಆ್ಯಕ್ಚುಲಿ ಮಿಕ್ಸಿ ಜಾರ್ ಏನಾಗಿತ್ತು ಅಂತಂದರೆ ಸ್ವಲ್ಪ ಲೈಕ್ ಚಟ್ನಿ ಏನೋ ಇದು ಮಾಡಿದ್ರು ಅನ್ಸುತ್ತೆ. ಸೊ ಅದು ಸ್ವಲ್ಪ ಹಂಗೆ ಇತ್ತು, ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು. ಆ್ಯಕ್ಚುಲಿ ಫಸ್ಟ್ ಸ್ಕ್ರಬ್ಬರ್ ತೊಗೊಂಡಿದ್ದೆ, ಬಟ್ ಸ್ಕ್ರಬ್ಬರಿಗೆ ಬರಲಿಲ್ಲ. ಅಗೇನ್ ಟೂತ್ ಬ್ರಷ್ ಸಪ್ರೇಟ್ ಇಟ್ಟಿದ್ದೆ ಅಡುಗೆ ಮನೆಯಲ್ಲಿ. ಸೊ ಅದನ್ನು ತೊಗೊಂಡು ಕ್ಲೀನಪ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಟೂತ್ ಫಸ್ಟಿಗೆ ಕ್ಲಿಯರಾಗಿ ಬಂತು, ಆಲ್ಮೋಸ್ಟ್ ನೀಟಾಗಿ ಫುಲ್ಲು ವಾಷಬಲ್ ಆಯಿತು. ಸೊ ಅದನ್ನು ಕ್ಲೀನ್ ಮಾಡೋದಕ್ಕೆ ಆಲ್ಮೋಸ್ಟ್ 1 to 2 or 3 minutes ತೊಗೊಂಡಿದೆ ಅನಿಸುತ್ತೆ. ಅಷ್ಟು ಬೇಕಾದಂತರ ಸ್ಟಿಕ್ ಆನ್ ಆಗಿಬಿಟ್ಟಿತ್ತು ಡ್ರೈ ಆದಮೇಲೆ. ಇದಕ್ಕೆಲ್ಲದು ತುಂಬ ಈಸಿ ವೇಲ್ ಅಂದರೆ ಕ್ಲೀನಪ್ ಮಾಡೋದೇನೋ ನಿಮಗೆ ಗೊತ್ತಿದ್ರೆ ಜಸ್ಟ್ ಗಿವ್ ದ ಸಜೆಷನ್ಸ್ ಹೇಗೆ ಕ್ಲೀನಪ್ ಮಾಡೋದು ಅಂತಂದ್ಬಿಟ್ಟು. ಬಟ್ ನನಗೆ ಅಷ್ಟು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನನ್ನ ಲೈಕ್ ಟೂತ್ ಪೇಸ್ಟಿಂದನೇ ಕ್ಲೀನಪ್ ಮಾಡಿಕೊಂಡೆ. ಫಸ್ಟ್ ಸ್ಕ್ರಬ್ ತೊಗೊಂಡೆ, ಬಟ್ ಸ್ಕ್ರಬ್ಬರಲ್ಲಿ ಏನು ಅಷ್ಟು ವರ್ಕಬಲ್ ಆಗಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ಆಮೇಲೆ ನೋಡ್ತಾ ಇರ್ಬೋದು ಟೂತ್ ಪೇಸ್ಟ್ ಒಂದು ಸುಮ್ಮನೆ ಉಜ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ವೀಡಿಯೋ ನೋಡ್ಬೇಕಾದ್ರೆ ನಗು ಬರ್ತಿದ್ದು.
ಇಟ್ಟಾಗ ಏನು ಅಷ್ಟಾಗಿ ಕಾಣಲಿಲ್ಲ, ಬಟ್ ಈಗ ನೋಡ್ತಾ ಇದ್ದೀನಲ್ಲ ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಹಬ್ಬಗಳು ಬರೋದಿಲ್ಲಿ ಕ್ಲೀನಿಂಗ್ ಮಾಡ್ಕೋತೀವಲ್ಲ ತುಂಬ ತಲೆನೋವು. ಆಲ್ಮೋಸ್ಟ್ ಅದೆಲ್ಲ ಕ್ಲೀನಪ್ ಮುಗಿಸ್ಕೊಳ್ಳೋಷ್ಟರಲ್ಲಂತೂ ಸಾಕಾಗಿ ಹೋಗ್ಬಿಡುತ್ತೆ. ಸುಮ್ಮನೆ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಅದು ಲೈಕ್ ಅದು ಸ್ವಲ್ಪ ಫಿನಿಶ್ ಆಯಿತು. ಸೊ ಆಮೇಲೆ ನಾರ್ಮಲ್ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಸೈಡಿಗೆ ಇಟ್ಟೆ. ಸೊ ಮಿಕ್ಸಿ ಕತೆ ಮುಗೀತು. ನೆಕ್ಸ್ಟ್ ಏನು ಐಟಮ್ಸ್ ಇದೆ ಅಂತ ಸೊ ಕ್ಲೀನಪ್ ಸ್ಟಾರ್ಟ್ ಮಾಡಬೇಕು. ಆ್ಯಕ್ಚುಲಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಲೈಕ್ ಎಷ್ಟು ಒಂದು 3 ಮ್ಯಾಕ್ಸಿಮಮ್ ನಾವೇನು ಕ್ಲೀನ್ ಮಾಡ್ತೀವಿ ಅಂದರೆ ಒಂದು 5 to 6 ಅವರ್ಸ್ ಬೇಕೇ ಬೇಕು. ಎಷ್ಟೇ ಇದರಲ್ಲಿ ಮಾಡ್ಕೊತೀವಿ ಬೇಗ ಅಂತಂದರೆ ಅಷ್ಟು ಮಿನಿಟ್ಸ್ ಬೇಕು. ಸೊ ಅದೆಲ್ಲ ಕ್ಲೀನ್ ಆಯಿತು. ಆ್ಯಕ್ಚುಲಿ ಬ್ಯಾಕ್ ಏನೋ ಸ್ವಲ್ಪ ಇತ್ತು ಅನಿಸುತ್ತೆ. ಸೊ ಮತ್ತೆ ಒಂದು ರೌಂಡು ಒರೆಸ್ಕೊಳ್ಳೋಕ್ಕೆ ಬ್ಯಾಕ್ ತಂದುಬಿಟ್ಟು ಒರೆಸ್ಕೊತಾ ಇದ್ದೆ. ಆ್ಯಕ್ಚುಲಿ ಕ್ಲೀನ್ ಮಾಡಬೇಕಾದ್ರೆ ಫುಲ್ ಕ್ಲಿಯರಲ್ಲಿ ಮಾಡಿಬಿಡ್ಬೇಕು ನೀಟಾಗಿ. ಕ್ಲೀನ್ ಮಾಡ್ತೀವಿ ಅಂತ ಅಂದಾಗ ಸೊ ಕ್ಲೀನಿಂಗ್ ಅಂತ ನಿಂತಮೇಲೆ ಒಂದ್ಸರಿ ಫುಲ್ ಅಟ್ ಅ ಟೈಮಲ್ಲಿ ಎಲ್ಲ ಕ್ಲೀನಾಗಿ ಇರಬೇಕು. ಆ್ಯಂಡ್ ಡೆಪ್ತಲ್ಲಿ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ನನ್ನ ಒಪಿನಿಯನ್. ಲೈಕ್ ಎವ್ರಿ ಡೇ ಕ್ಲೀನಪ್ ಮಾಡೋಕ್ಕಾಗಲ್ಲ ಟಾಪೆಲ್ಲ ಹಾಕಿ, ಬಟ್ ಯಾವಾಗ ಕ್ಲೀನಪ್ ಮಾಡ್ಕೊಳ್ಳೋಕೆ ನಿಲ್ತೀವೋ ಆವಾಗ ಆಲ್ಮೋಸ್ಟ್ ಟ್ರೈ ಟು ಡೆಪ್ತಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ರಿಪ್ಲೇಸಬಲ್ ಮಾಡಬೇಕು ಅನ್ನೋ ನನ್ನ ಒಪಿನಿಯನ್ನು. ಆ್ಯಂಡ್ ಅಡುಗೆ ಮನೆ ಕತೆ ಇಷ್ಟ ಆದರೆ ಆ್ಯಕ್ಚುಲಿ ನನ್ನ ಬ್ಲಾಗಲ್ಲಿ ಅದನ್ನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕ್ಲೀನ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅವತ್ತು ಏನೋ ಪಿಂಪಲ್ ಟೈಪ್ ಆಗೋಗಿತ್ತು ಡೌನು. ಸೊ ಅದನ್ನೇ ನೋಡ್ತಾ ಇದ್ದೆ ನನ್ನ ಕ್ಯಾಮ್ರಾದಲ್ಲಿ ಪಿಂಪಲ್ ಆಗಿದೆ ಅಂತ ಅಂದ್ಬಿಟ್ಟು. ಅದೆಲ್ಲ ಮುಗೀತು. ನೆಕ್ಸ್ಟ್ ಸ್ಟ್ಯಾಕ್ ಕೊಡ್ತಿತ್ತು ಸ್ಲ್ಯಾಬ್ ಇದ್ದಿತ್ತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಪಟ ಅಂತ ಒರೆಸ್ಕೊಂಬಿಟ್ಟು. ಆ್ಯಂಡ್ ಅಲ್ಲಿ ಒಂದು ಮಿಕ್ಸಿ ಜಾರ್ ತೋರಿಸ್ತಾ ಇದ್ದೀನಿ. ಮೇ ಬಿ ಅದನ್ನು ನಾನೇ ಇದು ಮಾಡಿದ್ದು ಬ್ರೋಕ್ ಮಾಡಿಬಿಡ್ತೆ. ಅದೇನೋ ಹಾಕಿ ರುಬ್ಬೋದಕ್ಕೆ ಹೋಗಿ ಓಪನ್ ಅಪ್ ಆಗೋಗಿತ್ತು ಬ್ಲೇಡು. ಸೊ ಸಮ್ಟೈಮ್ಸ್ ಹಂಗೆ ಆಗುತ್ತೆ ಮಿಕ್ಸೀಸ್ ಏನು ಮಾಡಿದ್ರು ಹಾಗೆ ಆಗುತ್ತೆ. ಆ್ಯಂಡ್ ಸ್ಲ್ಯಾಬೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಕ್ಲೀನಪ್ ಮಾಡಿ ಆ್ಯಕ್ಚುಲಿ ನೀವು ಅವತ್ತು ನಮ್ಮ ಮನೆ ಅವಸ್ಥೆ ನೋಡಿಲ್ಲ ಹೇಗೆ ಆಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಎಲ್ಲ ಡಂಪ್ಟು ಒಂದೇ ಸರಿ ತೆಗೆದು ಎಲ್ಲ ಈಚೆ ಕ್ಲೀನಪ್ ಇಟ್ಕೊಂಬಿಟ್ಟಿದ್ವಲ್ಲ. ಸೊ ಒಂದೇ ಸರಿ ಎಲ್ಲ ಲೈಕ್ ಮೆಸ್ಸಪ್ ಆದಂಗೆ ಆಗ್ಬಿಟ್ಟಿತ್ತು. ಮೇಲ್ಗಡೆ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಒರೆಸಿ ಎಲ್ಲ ಇದು ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು. ಸೊ ಅದನ್ನು ತೊಳೆದು ಈಚೆ ಒಂದು ಸ್ವಲ್ಪ ಇತ್ತು. ಸೊ ಅದೆಲ್ಲ ತೊಗೊಂಬಂದು ಬ್ಯಾಕ್ ಅದೇ ಪ್ಲೇಸಿಗೆ ಇಟ್ಬಿಟ್ಟು ಕ್ಲೀನಪ್ ಮಾಡಿ ನೆಕ್ಸ್ಟು ಹಾಲ್ ಕಡೆ ಎಂಟ್ರಿ ಆದರೆ ಹೇಗಿದೆಯಪ್ಪ ಹಾಲು ಅಂತ ನೋಡೋದಕ್ಕೆ. ಲೈಕ್ ಈರುಳ್ಳಿ ಇರೋದು ಸ್ವಲ್ಪ ವಾಟರ್ ಏನೋ ಇನ್ನರ್ ಆಗಿತ್ತು ಅಂತ ಅಂದ್ಬಿಟ್ಟು ವಿಂಡೋ ಓಪನ್ ಇತ್ತಲ್ಲ ಅಂತ ಸೋಫಾ ಮೇಲೆ ಹಾಗೆ ಇಟ್ಟಿದ್ದೆ. ಈಚೆ ಇಡಬೇಕಿತ್ತು ಬಟ್ ಸೋಫಾ ಮೇಲೆ ಇಟ್ಬಿಟ್ಟು ಡ್ರಾಪ್ ಔಟ್ ಮಾಡಿದ್ದೆ. ನೋಡ್ಬೋದು ಅವನ್ನೆಲ್ಲ ಅಡುಗೆ ಮನೆ ಸ್ಥಿತಿ ಹೇಗಿದೆ ಅಂತ. ನೆಕ್ಸ್ಟ್ ಎಂಟರ್ ಹಾಲಿಗೆ ಎಂಟರ್ ಮಾಡಿದ್ರೆ ನೋಡ್ತಾ ಇರ್ಬೋದು ನಿಮ್ಗೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದೆಲ್ಲ ಮುಗೀತು. ಆ್ಯಂಡ್ ಲೈಕ್ ರೂಮಲ್ಲಿ ಸ್ವಲ್ಪ ಏನೋ ಕ್ಲೀನಪ್ ಇತ್ತು. ಆ್ಯಂಡ್ ಹಾಲಲ್ಲಿ ನೋಡ್ಬೋದು ಈಗೆಲ್ಲ ಮೆಸ್ಸಪ್ ಆಗಿ ಹಿಂಗೆಲ್ಲ ಎಷ್ಟಿದ್ದೀವಿ ಅಂತ. ಸೊ ಹಾಗೆ ಮೇಲೆ ಬಂದ ಮೇಲೆ ಸ್ವಲ್ಪ ಆಗ್ತಿತ್ತು. ಸೊ ಕ್ಲೀನ್ ಮಾಡೋದು. ಆ್ಯಂಡ್ ಈಗ ಪ್ರೆಸೆಂಟ್ ನೋಡ್ತಾ ಇರ್ಬೋದು ಅದೇನಾಗ್ತದೆ ಟೀ ಕೊಡೋದು. ಬೆಡ್ ಮೇಲೆ ಕವರ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಾಷಿಂಗ್ ಮಿಷಿನ್ಗೆಲ್ಲ ಸ್ವಲ್ಪ ಬಟ್ಟೆ ಹಾಕಬೇಕಿತ್ತು. ಸೊ ಹೋಗಿ ಬಟ್ಟೆ ಗಿಟ್ಟೆಲ್ಲ ಹಾಕಿ ನೀನು ಮಾತಾಡ್ತಿದ್ದಲ್ಲ ಅದೆಲ್ಲ ವಾಕ್ ಮುಗೀತು. ಸೊ ಅದನ್ನೆಲ್ಲ ಸ್ವಲ್ಪ ಹೇಳಿದು ನೀಟಾಗಿ. ಸೊ ರೀಪ್ಲೇಸ್ ಮಾಡಿಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಇತ್ತು. ಸೊ ಫೋಲ್ಡ್ ಡೌನ್ ಮಾಡಿ ಎತ್ತಿಟ್ಬಿಟ್ಟು ಮೇಲ್ಗಡೆ ತುಂಬ ಮೆಸ್ಸಿ ಆಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತು. ಸೊ ಲೈಕ್ ಅದೇ ಮೇಲಿಂದೆಲ್ಲ ಡಂಪ್ ಮಾಡ್ಕೊಂಡ್ವಲ್ಲ. ಸೊ ಮೇಲಿರೋದೆಲ್ಲ ತೆಗೆದು ಕೊಡ್ವಿ ಮಾಡಿದ್ದಕ್ಕೆ
ಎಲ್ಲ ಸ್ವಲ್ಪ ಕೆಳಗಡೆನೇ ಮೆಸಪ್ ಅಂತ ಅನ್ನಿಸ್ತಾ ಇತ್ತು ಆ್ಯಕ್ಚುಲಿ. ಲೈಕ್ ಅದು ಹಾಗಾಗಿ ರಿಂಗ್ ಲೈಟು ಕೂಡ ಏನೋ ಆಗ್ಬಿಡೋದು ಆ್ಯಕ್ಚುಲಿ. ಅದು ಡ್ಯಾಮೇಜ್ ಆಗಿದೆ ಏನಂತ ಗೊತ್ತಾಗ್ತಿಲ್ಲ. ಸೊ ಅದು ಟ್ರೈ ಮಾಡಿದೆ ಹಾಕೋದಕ್ಕೆ ಆಗಲಿಲ್ಲ. ಸುಮ್ಮನೆ ಪರಿಸ್ಥಿತಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಅದು ಅದೆಲ್ಲ ಇರುತ್ತಲ್ಲ, ಲೈಕ್ ಟೂತ್ ಪೇಸ್ಟು ಖಾಲಿ ಆಗಿರೋದು ಆ್ಯಂಡ್ ಬ್ರಷಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು. ಸೊ ಬ್ರಷಸ್ ಎಲ್ಲ ಚೇಂಜ್ ಮಾಡಿ ಟೂತ್ ಪೇಸ್ಟ್ ಎಲ್ಲ ತೆಗೆದು ಲೈಕ್ ಶಾಂಪೂಸು ಅಂತ ಲೈಕ್ ಎಂಟಿ ಬಾಟಲ್ಸ್ ಯಾವ್ದಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಅಪ್ ಮಾಡಿ ರೋಲ್ ಮಾಡಿ ಸುಮ್ಮನೆ ಮಾತಾಡಬೇಡ, ಆಲ್ವೇಸ್ ಡಿಸ್ಟರ್ಬ್. ಸ್ವಲ್ಪ ವಾರ್ಡ್ರೋಬಲ್ಲಿ ಪ್ಯಾಕ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಅದನ್ನೆಲ್ಲ ಮುಂದೆ ಆ್ಯಕ್ಚುಲಿ ನಾವೇನಂದರೆ ಇನ್ನು ಇಂಟೀರಿಯರ್ ಮುಗಿಸಿಲ್ಲ. ಸೊ ರೀಸೆಂಟಾಗಿ ಮನೆ ಕಟ್ಟಿದ್ದು ಒಂದು 2 years ಆಯ್ತಷ್ಟೇ. ಸೊ 2 years ಇಲ್ಲ, 1 year ಕಂಪ್ಲೀಟಾಗಿ 1.5 years ಸಮಥಿಂಗ್ ಏನೋ ನಡೀತಾ ಇದೆ. ಇಂಟೀರಿಯರ್ ಮಾಡಿಸ್ಕೊಂಡಿಲ್ಲ ನಾವು ಮನೆ ಆಗಬೇಕಾದ್ರೆ. ಸೊ ಫ್ಯೂಚರಲ್ಲಿ ಪ್ಲ್ಯಾನಿಂಗ್ ಇದೆ ಇಂಟೀರಿಯರ್ ಮಾಡಿಸ್ಬೇಕಂತ. ಸೊ ಅಲ್ಲಿವರೆಗೂ ರೆಡಿ ಕಬೋರ್ಡ್ಸು ತಂದಿಟ್ಟಿದ್ವಿ ನಾವು. ಸೊ ಹಾಗಾಗಿ ರೆಡಿ ಕಬೋರ್ಡ್ಸ್ ಆಗಿರೋ ರೀಸನಿಂದ ಅದನ್ನು ಮುಂದೆ ಪುಲ್ ಮಾಡಿಕೊಂಡು ಬ್ಯಾಕೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎವ್ರಿ ಟೈಮ್ಸ್ ಹಾಗೆ ಆಗಿದೆ. ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗ್ತಿದೆ ನಮಗೆ, ಬಟ್ ನೋ ಆಪ್ಷನ್ನು. ಸೊ ಇಂಟೀರಿಯರ್ ಮಾಡಿಸೋದಕ್ಕೆ ಹಿಡಿಯುತ್ತೆ ಸ್ವಲ್ಪ ಟೈಮು, ಲೈಕ್ ಕ್ಯಾಶಿಂದೆಲ್ಲ ನೋಡ್ಕೋಬೇಕಲ್ಲ. ಸೊ ಅಲ್ಲಿವರೆಗೂ ಆಗೋದನ್ನ ನಮ್ಮ ಕೈಲಾಗೋದನ್ನ ಮಾಡಿಕೊಂಡು ಇರೋದ್ರಲ್ಲಿ ಏನು ಲೈಕ್ ನೀಟಾಗಿ ಇಟ್ಕೋಬೇಕೋ ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಎಲ್ಲ ಕ್ಲೀನಪ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಟಂಪ್ಟ್ ಮಾಡ್ತಾಯಿದ್ದೀನಿ, ಹಿಂದೆ ತಳ್ತಾ ಇದ್ದೆ ಅದನ್ನು. ಸೊ ಇದು ವಾರ್ಡ್ರೋಬ್ಸಿಂದೆಲ್ಲ ಕ್ಲೀನ್ ಆಗಿಬಿಟ್ರೆ ಇದು ಲೈಕ್ ಒಂಥರ 15% ನೆಮ್ಮದಿ.